ಇದೊಂದು ಸೀರಿಯಸ್ ಆಗಿರುವಂತ ಇಶ್ಯೂ. ಇತ್ತೀಚೆಗೆ ಬೆಂಗಳೂರಲ್ಲಿ ಈ ಡ್ರಗ್ಸ್ ಪೆಡ್ಲರ್ಸ್ ಜೊತೆ ಲಿಂಕ್ ಇದ್ದಂತ ಕಾನ್ಸ್ಟೇಬಲ್ ನಿಂದ ASI ವರೆಗೂ 11 ಪೊಲೀಸರು ಸಸ್ಪೆಂಡ್ ಆಗ್ತಾರೆ. ಇದೆಲ್ಲ ಆರಂಭ ಆಗೋದು ಬೆಂಗಳೂರಲ್ಲಿ ಜಾಸ್ತಿ ಆಗ್ತಾ ಇರುವಂತ ಈ ಡ್ರಗ್ಸ್ ದಂಧೆಯನ್ನು ಸ್ಟಾಪ್ ಮಾಡ್ಬೇಕಂತ ಒಂದು ಕಾರ್ಯಾಚರಣೆ ಮಾಡ್ಬೇಕಾದ್ರೆ 6 ಜನ ಡ್ರಗ್ಸ್ ಪೆಡ್ಲರ್ಸ್ ಗಳು ಸಿಗ್ತಾರೆ. ಇವರ ತನಿಖೆ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ಇವರು ಪ್ರತಿ ದಿನ 50,000 ರೂಪಾಯಿ ಬೆಲೆ ಬಾಳುವಷ್ಟು ಡ್ರಗ್ಸ್ ವ್ಯವಹಾರ ಮಾಡ್ತಾ ಇದ್ರು. ಇದು ಅಲ್ಲದೆ ಇಲ್ಲಿ ಶಾಕಿಂಗ್ ಆಗಿರುವಂತ ವಿಷಯ ಏನಂದ್ರೆ ಇವರಿಗೆ ಸಹಾಯ ಮಾಡ್ತಾ ಇದ್ದಂತ ಪೊಲೀಸರಿಗೆ ಪ್ರತಿ ತಿಂಗಳು ಲಕ್ಷಗಟ್ಟಲೆ ಲಂಚದ ರೂಪದಲ್ಲಿ ಅವ್ರ ಮನೆ ಸೇರ್ತಾ ಇತ್ತಂತೆ. ವಾವ್, ಒಂದು ಕಡೆ ನಮ್ಮ ದೇಶದ ಸೈನಿಕರು ಈ ಹೊರಗಡೆ ಬರ್ತಾ ಇರುವಂತ ಈ ಟೆರರಿಸ್ಟ್ ಗಳನ್ನ ತಡೆಯೋದಕ್ಕೆ ತಮ್ಮ ಪ್ರಾಣವನ್ನು ಕೊಡ್ತಾ ಇದ್ರೆ, ನಮ್ಮ ದೇಶದ ಒಳಗಡೆ ಇರುವಂತ ಈ ಟೆರರಿಸ್ಟ್ ಗಳು, ಈ ದೇಶದ ಅನ್ನವನ್ನ ತಿನ್ನಂತ ಈ ನಾಯಿಗಳು ನಮ್ಮ ದೇಶದ ಯುವ ಶಕ್ತಿಯನ್ನ ಕೊಲ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಎಸ್ಪೆಷಲಿ ಈ ಪೊಲೀಸ್ ಸಿಸ್ಟಮ್ ಅಲ್ಲಿ ಕರಪ್ಷನ್ ಅನ್ನೋದು ಎಷ್ಟು ಆಳವಾಗಿದೆ ಅಂದ್ರೆ 2019 ಸರ್ವೆ ಪ್ರಕಾರ ನಮ್ಮ ದೇಶದ ಸೆಕೆಂಡ್ ಮೋಸ್ಟ್ ಕರಪ್ಟೆಡ್ ಡಿಪಾರ್ಟ್ಮೆಂಟ್ ಆಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ. ಪ್ರತಿ ವರ್ಷ ಈ ಸಣ್ಣ ಪುಟ್ಟದಂತ ಈ ಪೆಟ್ಟಿ ಕರಪ್ಷನ್ ವ್ಯಾಲ್ಯೂ ಇರೋದೇ 3,899 ಕೋಟಿ ರೂಪಾಯಿ. ಇದು 2017ರಲ್ಲಿ ನಡೆದಂತ ಸರ್ವೆ. ಇದು ಈಗೇನಾದ್ರೂ ಸರ್ವೆ ಮಾಡಿದ್ರೆ ನಮ್ಮ ಕಲ್ಪನೆಗೂ ಮೀರಿದಂತ ನಂಬರ್ಸ್ ಗಳು ಬರ್ತವೆ. 2020ರಲ್ಲಿ ನಡೆದಂತ ಸೇವ್ ಲೈಫ್ ಫೌಂಡೇಶನ್ ಸರ್ವೆ ಪ್ರಕಾರ ಈ ಟ್ರಕ್ಸ್ ಡ್ರೈವರ್ಸ್ ಇದಾರಲ್ಲ, ಅವರು ಪ್ರತಿ ವರ್ಷ 48,000 ಕೋಟಿ ರೂಪಾಯಿಯಷ್ಟು ಲಂಚವನ್ನ ಪೊಲೀಸರಿಗೆ ಕೊಡ್ತಾ ಇದಾರಂತೆ. ಇಲ್ಲಿ ರಕ್ಷಣೆ ಮಾಡ್ಬೇಕಾದವರು ಭಕ್ಷಕರಾಗಿ ನಿಂತಿದ್ದಾರೆ. ಇದರಿಂದನೇ ನಮ್ಮ ದೇಶದ 75% ಜನ ಈ ಪೊಲೀಸ್ ಸಿಸ್ಟಮ್ ಮೇಲೆನೆ ನಂಬಿಕೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಉಳಿದಂತ 25% ಯಾಕೆ ಅಂದ್ರೆ ಈ 11 ಜನ ಸಸ್ಪೆಂಡ್ ಆಗೋದಕ್ಕೆ ಕಾರಣ ಆಗಿದಾರಲ್ಲ ಆ ದಕ್ಷ ಅಧಿಕಾರಿಗಳು, ಅವರಿಗಾಗಿ ಇಟ್ಟಂತ ನಂಬಿಕೆ ಅದು. ಇಲ್ಲಿ ಯಾರಾದ್ರೂ ಭ್ರಷ್ಟ ಅಧಿಕಾರಿಗಳು ಈ ವಿಡಿಯೋ ನೋಡ್ತಾ ಇದ್ರೆ ಅವ್ರಿಗೊಂದು ಮಾತು, ನಮ್ಮ ದೇಶದಲ್ಲಿ ಭಿಕ್ಷಕರು ಕೂಡ ನ್ಯಾಯವಾಗಿ ಬದುಕ್ತಾರೆ.